ಇಷ್ಟು ಕುಟುಂಬಗಳನ್ನು ಹೊಂದಿದ ಸ್ಯಾನ್ ವಾಕಿನ್ ಕನ್ನಡ ಸಂಘ ಒಂದು ದೊಡ್ಡ ಪರಿವಾರವೇ ಆಗಿದೆ. ಇಲ್ಲಿ ಬೀದರ್ನಿಂದ ಮೈಸೂರುವರೆಗೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೆ ಹಲವಾರು ಕರ್ನಾಟಕದ ಪ್ರದೇಶಗಳಿಂದ ಪ್ರತಿನಿಧಿಸುವ ಜನರಿದ್ದಾರೆ. ಇಲ್ಲಿ ಇಷ್ಟು ದೂರ ನಾವು ಕರ್ನಾಟಕ ಬಿಟ್ಟು ಭಾರತ ಬಿಟ್ಟು ಬಂದರೆ ಕೂಡ ನಮ್ಮ ಕನ್ನಡತೆಯನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಬಿಟ್ಟಿಲ್ಲ. ಅದನ್ನು ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಅದರ ಉದಾಹರಣೆಯಾಗಿ ಸರಿಯಾಗಿ ಹೇಳಿದ್ರಿ ಅಶ್ವಿನಿ. ಇದರದೇ ಉದಾಹರಣೆ ನೀವು ಹೇಳ್ದಂಗೆ ನಮ್ಮ ಸಮುದಾಯದ ಪುಟಾಣಿ ಮಕ್ಕಳಾದ ಈ ಚಿಕ್ಕ ಚಿಕ್ಕ ಚಿಟ್ಟೆಗಳಿದೆಯಲ್ಲ, ನೃತ್ಯ ಮಾಡುವ ಮೂಲಕ ನಮ್ಮನ್ನೆಲ್ಲರನ್ನು ರಂಜಿಸಲು ಬರ್ತಾರೆ. ಒಮ್ಮೆ ಜೋರಾದ ಚಪ್ಪಾಳೆ. ಇವರಿಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವಾಗ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಮಾಡ್ತಿದ್ವಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ರಿ ಪುಟ್ಟ. ಟ್ರೂಲಿ ಡಿಸರ್ವಿಂಗ್ ಒನ್ಸ್ ಮೋರ್. ಎಷ್ಟು ಮುದ್ದಾಗಿ ಮಾಡಿದ್ರಲ್ಲ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅದು ಹೆಂಗೆ ಇಷ್ಟು ಸ್ಟೆಪ್ಸ್ ನೆನ್ಪಿಟ್ಕೊಂಡು ಎಷ್ಟು ಪ್ರಾಕ್ಟೀಸ್ ಮಾಡಿಸಿರ್ಬೇಕು. ಚಾರ್ವಿ ಹಿರೇಮಠ್, ಸಮರ್ಥ್ ಬೇವೂರ್, ಅದ್ವಿ ಕನೀಶ್, ಊರ್ವಿ ಹೆಬ್ಬೂರ್, ಮಾಯ್ರಾ ಸಮತ್ ಹಾಗೂ ಸೋಹಮ್ ಮಲ್ಯ. ಈ ನೃತ್ಯ ನಿರ್ದೇಶನ ಮಾಡಿದವರು ಅನುಪಮ ಕಾಶಿನಾಥ್. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ಅವ್ರಿಗೆ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡಲು ನಾಗೇಶ್ ಅವರು ಬರಬೇಕಾಗಿ ವಿನಂತಿ. ಈ ನಿರ್ದೇಶಕರಿಗೆ ಜೋರ ಚಪ್ಪಾಳೆ ಬರಲೇಬೇಕು. ಟ್ರೂಲಿ ಡಿಸರ್ವಿಂಗ್. ಅಷ್ಟು ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಂದ್ರೆ ತುಂಬಾ ಅಪ್ರಿಷಿಯೇಟಿವ್. ತುಂಬ ಧನ್ಯವಾದ.